ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಈಗ ಮೊದಲಿಗೆ ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ, ಇಲ್ಲಿ ತುಂಬ ಜನರ ಎನರ್ಜಿಯ ಪ್ರಕಾರ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಈಗ ಟ್ರಸ್ಟನ್ನು ಇಟ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ತುಂಬ ರೀಸನ್ ಇದೆ. ಅವರು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸುಳ್ಳು ಹೇಳಿರ್ಬೋದು, ಏನಾದರೂ ವಿಷಯವನ್ನು ನಿಮ್ಮಿಂದ ಹೈಡ್ ಮಾಡಿರಬಹುದು, ಚೀಟ್ ಮಾಡಿರ್ಬೋದು, ಆ ರೀತಿ ಫೀಲ್ ನಿಮಗೆ ಆಗಿರ್ಬೋದು. ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅದರಿಂದ ನಿಮ್ಮ ಟ್ರಸ್ಟ್ಗೆ ಡ್ಯಾಮೇಜ್ ಆಗಿದೆ. ನೀವು ಮೊದಲು ಯಾವ ರೀತಿ ಇದ್ರೋ ರಿಲೇಷನ್ಶಿಪ್ಪಲ್ಲಿ ಆ ರೀತಿ ಬ್ಲೈಂಡಾಗಿ ನಂಬ್ತಾ ಇಲ್ಲ, ಟ್ರಸ್ಟ್ ಮಾಡ್ತಾ ಇಲ್ಲ, ಬ್ಲೈಂಡಾಗಿ ಲವ್ ಮಾಡೋ ಸ್ಟೇಜ್ನಲ್ಲಿ ಇಲ್ಲ. ಕನ್ಫ್ಯೂಷನ್ ಅನ್ನೋದಿದೆ ನಿಮಗೆ. ಹಾರ್ಟ್ ವರ್ಸಸ್ ಮೈಂಡ್ ಕನ್ಫ್ಯೂಷನ್ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಮೈಂಡ್ ಹೇಳ್ತಾ ಇದೆ, ಸಾಕು, ಇನ್ನು ಬೇಡ ಈ ರಿಲೇಷನ್ಶಿಪ್, ಇಷ್ಟು ಪೇಯ್ನ್ ಎನಫ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದರೆ ಮೂವ್ ಆನ್ ಆಗಬೇಕು, ಇಷ್ಟು ಸಾಕು, ಇಷ್ಟು ಇನಫ್ ಅನ್ನೋ ರೀತಿ ನಿಮ್ಮ ಮೈಂಡ್ ಥಿಂಕ್ ಮಾಡ್ತಾ ಇದೆ. ಬಟ್ ನಿಮ್ಮ ಹಾರ್ಟ್ ಹೇಳ್ತಾ ಇದೆ, ಇವರನ್ನು ಬಿಟ್ಟು ಹೋಗೋದು ಅಷ್ಟು ಈಸಿ ಅಲ್ಲ, ಇನ್ನೂ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಅನ್ನೋದು ಇದೆ. ಹಾಗಾಗಿ ನೀವು ಸ್ಟಕ್ ಆಗಿದ್ದೀರಾ. ಹಾರ್ಟ್ ಒಂದು ಡೈರೆಕ್ಷನ್ ತೋರಿಸ್ತಾ ಇದೆ, ಮೈಂಡ್ ಇನ್ನೊಂದು ಡೈರೆಕ್ಷನ್ ತೋರಿಸ್ತಾ ಇದೆ. ಮೂವ್ ಆನ್ ಥಾಟ್ಸ್ ಬಟ್ ನಾಟ್ ರೆಡಿ, ಆ ರೀತಿ ಎನರ್ಜಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಮೂವ್ ಆನ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದರೂ ಕೂಡ ಆಗ್ತಾ ಇಲ್ಲ ನಿಮ್ಮಿಂದ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಂದು ಸಲ ಈ ವ್ಯಕ್ತಿಯ ಮೇಲೆ ತುಂಬಾ ನಿಮಗೆ ಬೇಸರ ಆದಾಗ ನೀವು ಅಂದ್ಕೊಳ್ತೀರಾ, ನನ್ನ ಕೆರಿಯರ್ ಬಗ್ಗೆ, ನನ್ನ ಫ್ಯೂಚರ್ ಬಗ್ಗೆ, ನನ್ನ ಸೆಲ್ಫ್ ಗ್ರೋತ್ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಫೀಲ್ ಮಾಡ್ತಾ ಇದ್ದೀರಾ. ಈ ಪರ್ಸನ್ನ ನೀವು ಮರಿಬೇಕು ಅಂತ ಅಂದ್ಕೊಳ್ತೀರಾ. ಬಟ್ ಇವರನ್ನು ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಆಗ್ತಾ ಇಲ್ಲ. ಇವರು ನಿಮ್ಮ ಮನಸ್ಸಿನಿಂದ ಹೋಗ್ತಾ ಇಲ್ಲ. ನೀವು ಅಂದ್ಕೊಳ್ತೀರಾ, ಕಾಲ್ ಬರಬಹುದಾ, ಮೆಸೇಜ್ ಬರಬಹುದಾ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ನೀವು ಅವರನ್ನು ವೆಯ್ಟ್ ಮಾಡ್ತಾ ಇದ್ದೀರಾ, ನೀವು ಆ್ಯಕ್ಷನ್ ತಗೊಳ್ತಾ ಇಲ್ಲ, ಆ್ಯಕ್ಷನ್ ತಗೊಳ್ಳುವಂತಹ ಮೂಡ್ನಲ್ಲಿ ಇಲ್ಲ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೀವು ಕಾಲ್ ಅಥವಾ ಮೆಸೇಜ್ ಮಾಡೋ ಪ್ಲ್ಯಾನ್ ಮಾಡ್ಕೊಳ್ತಾ ಇಲ್ಲ, ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ತುಂಬ ಸಲ ನೀವು ಎಫರ್ಟ್ ಹಾಕಿದ್ದೀರಾ ಈ ರಿಲೇಷನ್ಶಿಪ್ಗೋಸ್ಕರ, ಈ ಬಾರಿ ಇವರೇ ಎಫರ್ಟ್ ಹಾಕಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಈ ಸಲ ಇವರೇ ಡಿಸಿಷನ್ ತಗೊಳ್ಳಿ ಅನ್ನೋ ರೀತಿ ನೀವು ನಿಮ್ಮ ಬೌಂಡ್ರೀಸ್ನ ಸೆಟ್ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈಗ ಈ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮ ಪರ್ಸನ್ ಅವರು ಕೂಡ ಕನ್ಫ್ಯೂಸ್ಡ್ ಆಗಿದ್ದಾರೆ, ಅವರು ಕೂಡ ಸ್ಟಕ್ ಆಗಿದ್ದಾರೆ. ಅವರಿಗೂ ಕೂಡ ಈ ರಿಲೇಷನ್ಶಿಪ್ಪಿಂದ ಅಥವಾ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಇಲ್ಲಿ ಡಿಫ್ರೆನ್ಸ್ ಏನು ಅಂದರೆ, ಇವರ ಕಡೆಯಿಂದ ಟ್ರಸ್ಟ್ ಇಶ್ಯೂ ಅನ್ನೋದು ಕಾಣಿಸ್ತಾ ಇಲ್ಲ. ಅಂದರೆ ನಿಮ್ಮ ಮೇಲೆ ಟ್ರಸ್ಟ್ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇಲ್ಲ. ಬಟ್ ನಿಮ್ಮ ಕಡೆಯಿಂದ ಟ್ರಸ್ಟ್ ಇಶ್ಯೂ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ ಮೇಲೆ ನಿಮಗೆ ಟ್ರಸ್ಟ್ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರ ಕಡೆಯಿಂದ ಸ್ಯಾಟಿಸ್ಫ್ಯಾಕ್ಷನ್ ಮಿಸ್ಸಿಂಗ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಪೀಸ್ ಎನರ್ಜಿ ಮಿಸ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ, ನೀವು ಇವರ ಲೈಫ್ಗೆ ಬಂದ ಮೇಲೆ ಇವ್ರಿಗೆ ಪೀಸ್ ಅನ್ನೋದು, ಹ್ಯಾಪಿನೆಸ್ ಅನ್ನೋದು, ಖುಷಿ ಅನ್ನೋದು ಸಿಕ್ಕಿರೋದು. ನೀವು ಇವ್ರ ಜೊತೆ ಇದ್ದಾಗ ಕಾಮ್ ಫೀಲ್ ಆಗ್ತಾ ಇತ್ತು. ನೀವಿಲ್ಲದೆ ಸ್ಯಾಟಿಸ್ಫೈಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ತುಂಬ ಖುಷಿ ಕೊಟ್ಟಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಲೈಫ್ ಸ್ಟೈಲ್ ಚೇಂಜ್ ಮಾಡಿರೋದು ನೀವು ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ ಯಾವುದೋ ಒಂದು ರೀತಿ ಇದ್ದರು, ಅಥವಾ ಈ ಪರ್ಸನ್ ಲೈಫ್ನಲ್ಲಿ ಹ್ಯಾಪಿನೆಸ್ ಅನ್ನೋದು ಇರಲಿಲ್ವೇನೋ. ಬಟ್ ನೀವು ಯಾವಾಗ ಇವರ ಲೈಫ್ಗೆ ಎಂಟ್ರಿ ಆದರೋ ಆಗಿನಿಂದ ಇವರ ಲೈಫ್ನಲ್ಲಿ ಹ್ಯಾಪಿನೆಸ್, ಖುಷಿ ಅನ್ನೋದು ಬಂದಿದೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೆನೆಸ್ಕೊಂಡು ರಿಗ್ರೆಟ್, ಪೇಯ್ನ್ ಇವರ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ತುಂಬ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮಿಸ್ಟೇಕ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಗಿಲ್ಟ್, ಪೇಯ್ನ್, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ತಪ್ಪು ಮಾಡಿದೆ, ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಟೇಕ್ ಮಾಡಿದೆ. ಅಂದರೆ ನಾನು ಪ್ಲ್ಯಾನ್ ಮಾಡಿದ್ದು ರಿವರ್ಸ್ ಆಯಿತು ಅಂತ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದರು ಅಂದರೆ, ನೀವು ಮತ್ತೆ ಮೆಸೇಜ್ ಮಾಡ್ತೀರಾ, ನೀವು ಮತ್ತೆ ಇವರ ಹಿಂದೆ ಹೋಗ್ತೀರಾ, ಕಾಲ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡಿದರು. ಅಂದರೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿ, ಏನೇ ಆಗಲಿ, ಎಷ್ಟೇ ಪ್ರಾಬ್ಲಮ್ಸ್ಗಳು ಬರಲಿ,
ಬಟ್ ನೀವು ಇಲ್ಲಿ ಗ್ಯಾಪ್ ತಗೊಳ್ಳೋದಿಲ್ಲ ರಿಲೇಷನ್ಶಿಪ್ಪಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ನೀವಾಗೇ ಮೆಸೇಜ್ ಮಾಡ್ತೀರಾ, ನೀವಾಗಿ ಕಾಲ್ ಮಾಡ್ತೀರಾ, ನೀವು ಮತ್ತೆ ಇವ್ರ ಹಿಂದೆ ಹೋಗ್ತೀರಾ. ಬಟ್ ಅದು ಆಗಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ಈಗೋ ಅನ್ನೋದು ಬ್ರೇಕ್ ಆಗಿದೆ, ಫಿಯರ್ ಅನ್ನೋದು ಸ್ಟಾರ್ಟ್ ಆಗಿದೆ. ಅಂದರೆ ಇವರು ಏನು ಪ್ಲ್ಯಾನ್ ಮಾಡಿದ್ರು ಅದು ರಿವರ್ಸ್ ಆಯಿತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಯು ಎನರ್ಜಿ ತುಂಬ ಕಾಣಿಸ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಕೇರ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಪ್ರೆಸೆಂಟ್ ಟೈಮಲ್ಲಿ ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಲವ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಕ್ಲಿಯರಾಗಿ ರಿಯಲೈಸ್ ಮಾಡ್ಕೊಂಡಿದ್ದಾರೆ. ಇವರ ಪ್ಲೇಸ್ನ ಬೇರೆ ಯಾರೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿಮ್ಮ ಪ್ಲೇಸ್ ಬೇರೆ ಯಾರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ರೀತಿ ಬೇರೆಯವರಿಂದ ಯಾವುದೇ ಕಾರಣಕ್ಕೂ ಇವ್ರಿಗೆ ಪ್ರೀತಿ ಅನ್ನೋದು ಸಿಗೋದಿಲ್ಲ ಅನ್ನೋದು ಇವ್ರಿಗೆ ಅರಿವಾಗ್ತಾ ಇದೆ. ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋ ಕಾಂಟ್ಯಾಕ್ಟ್ ಮತ್ತು ಕಾಂಟ್ಯಾಕ್ಟ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತುಂಬ ಜನರ ಎನರ್ಜಿ ಪ್ರಕಾರ ಕಾಣ್ತಾ ಇದೆ. ಕಾಲ್ ಎನರ್ಜಿ ಕೂಡ ಇದೆ, ಅಂದರೆ ಮೆಸೇಜ್ ಎನರ್ಜಿ ಕೂಡ ಇದೆ, ಅಪ್ರೋಚ್ ಎನರ್ಜಿ ಕೂಡ ಇದೆ. ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ, ಅಪ್ರೋಚ್ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ನಿಮ್ಮ ಫೀಲಿಂಗ್ಸನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕು, ಹೈಡ್ ಮಾಡ್ಕೋಬಾರ್ದು ಅಂತ ಅಂದ್ಕೊಳ್ತಿದ್ದಾರೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಮತ್ತು ಆ್ಯಕ್ಷನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಫ್ಯೂಚರ್ನಲ್ಲಿ ಈ ಪರ್ಸನ್ ನಿಮ್ಮ ಹತ್ರ ಸಾರಿ ಕೇಳುವಂತಹ ಚಾನ್ಸಸ್ ತುಂಬ ಇದೆ. ಅಂದರೆ ಸೆಕೆಂಡ್ ಚಾನ್ಸ್ ಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಗಾಗಿ ನಿಮಗಾಗಿ ಆ್ಯಕ್ಷನ್ ತಗೊಳ್ಳುವಂತಹ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಈಗ ವ್ಯಾಲೆಂಟೈನ್ಸ್ ಡೇ ಏನು ಬರ್ತಾ ಇದೆ, ಆಗ ನಿಮಗೆ ಗಿಫ್ಟ್ ಕೂಡ ಈ ವ್ಯಕ್ತಿಯ ಕಡೆಯಿಂದ ಬರಬಹುದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ತುಂಬ ಸರ್ಪ್ರೈಸ್ ರೀತಿಯಲ್ಲಿ ನಿಮಗೆ ಗಿಫ್ಟ್ ಅನ್ನೋದು ಸಿಗ್ಬೋದು. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಿಗ್ಗೆಸ್ಟ್ ಚೇಂಜ್ ಏನು ಅಂದರೆ ನೀವು ತುಂಬ ಚೇಂಜ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗಿದೆ ಅನ್ನೋ ರೀತಿ ನಿಮ್ಮ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಓವರ್ ಗಿವಿಂಗ್ ಮೂಡ್ನಲ್ಲಿ ನೀವಿಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಚೂಸ್ ಮಾಡ್ತಾ ಇದ್ದೀರಾ. ನೀವು ಕ್ಲಿಯರಾಗಿ ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ಎಫರ್ಟ್ ಈಕ್ವಲ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರೋ ಅಷ್ಟೇ ವ್ಯಾಲ್ಯೂ ಕೊಡಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಕೇರ್ ನೀವೆಷ್ಟು ಕೇರ್ನ ಶೋ ಮಾಡ್ತೀರೋ ಅಷ್ಟೇ ಕೇರ್ ಅವರು ಕೂಡ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ. ಇವರು ಪಾಸ್ಟ್ನಲ್ಲಿ ನಿಮ್ಮಿಂದ ಸುಳ್ಳು ಹೇಳಿರ್ಬೋದು, ನಿಮ್ಮಿಂದ ಯಾವುದೋ ಒಂದು ವಿಷಯವನ್ನು ಮುಚ್ಚಿಟ್ಟಿರ್ಬೋದು, ನಿಮ್ಮ ಟ್ರಸ್ಟನ್ನು ಹಾಳು ಮಾಡಿರ್ಬೋದು, ನಿಮ್ಮ ಎಕ್ಸ್ಪೆಕ್ಟೇಷನನ್ನು ನೆರವೇರಿಸಿಲ್ಲ. ಹಾಗಾಗಿ ನೀವು ಟ್ರಸ್ಟ್ ಅನ್ನೋದನ್ನು ಇಟ್ಕೊಂಡಿಲ್ಲ ಅಂತ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಡೌಟ್ ಅನ್ನೋದು ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ನಿಮಗೆ ಸಾಕಾಗೋಗಿದೆ. ನಿಮ್ಮ ಪಾರ್ಟ್ನರ್ ಮೇಲೆ ಇರುವ ಪ್ರೀತಿ ಈಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ಈ ಪರ್ಸನ್ ಜೊತೆ ನೀವು ಮೊದಲು ಯಾವ ರೀತಿ ಇದ್ರೋ ಆ ರೀತಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಇವರನ್ನು ಬಿಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮನಸ್ಸಿನಿಂದ ತೆಗೆದು ಹಾಕೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕನ್ಫ್ಯೂಸ್ಡ್ ಆಗಿದ್ದೀರಾ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಮೈಂಡ್ ಮತ್ತು ಹಾರ್ಟ್ ಎರಡರ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ. ಅಂದರೆ ಈ ಪರ್ಸನ್ನ ಮರೆಯೋದು ಅಷ್ಟು ಸುಲಭ ಅಲ್ಲ. ಈ ಪರ್ಸನ್ನ ಮರೆಯೋದಕ್ಕೆ ತುಂಬ ಕಷ್ಟ ಇದೆ. ಬಟ್ ನೀವು ಟ್ರೈ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನೀವು ಅಂದ್ಕೊಳ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಇವರಾಗೆ ನಿಮ್ಮ ಲೈಫ್ಗೆ ಬರಬೇಕು, ಇವ್ರು ಬರದೇ ಇದ್ದರೆ ನನ್ನ ಕೆರಿಯರ್ ಬಗ್ಗೆ, ನನ್ನ ಫ್ಯೂಚರ್ ಬಗ್ಗೆ ನಾನು ಥಿಂಕ್ ಮಾಡ್ತೀನಿ ಅನ್ನೋ ರೀತಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಕಡೆಯಿಂದ ಆ್ಯಕ್ಷನ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇಲ್ಲ. ಬಟ್ ಆ ವ್ಯಕ್ತಿಯ ಕಡೆಯಿಂದ ಆ್ಯಕ್ಷನನ್ನು ಬಯಸ್ತಾ ಇದ್ದೀರಾ. ಕೆಲವೊಂದು ಬಾರಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ. ನಿಮ್ಮ ಗ್ರೋತ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ತುಂಬ ಚೇಂಜ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ಎನರ್ಜಿ. ನಿಮ್ಮ ಯೋಚನೆ ಅನ್ನೋದು ಚೇಂಜ್ ಆಗಿ ಕಾಣಿಸ್ತಾ ಇದೆ, ಬದಲಾಗಿರೋ ರೀತಿ ಕಾಣಿಸ್ತಾ ಇದೆ. ಈ ಪಾರ್ಟ್ನರ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಕೆಲವು ದಿನಗಳಿಂದ ನಿಮ್ಮ ಎನರ್ಜಿ ಇದೇ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಾನು ನಿನ್ನೆ ಕೂಡ ರೀಡಿಂಗಲ್ಲಿ ಹೇಳಿದ್ದೆ, ನೀವು ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಇವರನ್ನ ಮರೆಯೋದು ಕೂಡ ಅಷ್ಟು ಸುಲಭ ಅಲ್ಲ. ನಿಮಗೆ ತುಂಬ ನೆನಪು ಮಾಡ್ಕೊಳ್ತೀರಾ. ಈ ವ್ಯಕ್ತಿಯನ್ನು ತುಂಬ ಮಿಸ್ ಮಾಡ್ಕೊಳ್ತೀರಾ. ಇವರಾಗೆ ಕಾಲ್ ಮಾಡ್ತಾರೆ, ಇವರಾಗೆ ಮೆಸೇಜ್ ಮಾಡ್ತಾರೆ ಅಂತ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ. ಬಟ್ ನೀವು ಆ್ಯಕ್ಷನ್ ತಗೊಳ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಮೊದಲೆಲ್ಲ ಈ ಪ್ರೀತಿಯ ಹಿಂದೆ ಎಷ್ಟು ಓಡ್ತಾ ಇದ್ರೋ, ತುಂಬ ಎಫರ್ಟ್ ಆಗ್ತಾ ಇದ್ರಿ, ಓವರ್ ಪ್ರೀತಿಯನ್ನು ಕೊಡ್ತಾ ಇದ್ರಿ ಈ ವ್ಯಕ್ತಿಗಾಗಿ.
ಬಟ್ ಈಗ ಇವರು ನಿಮಗೆ ಎಫರ್ಟ್ ಕೊಡ್ತಾರೆ, ಈ ರಿಲೇಷನ್ಶಿಪ್ಗಾಗಿ ಇವರು ಎಫರ್ಟ್ ಆಗ್ತಾರೆ ಅನ್ನೋ ರೀತಿ ಕಾಣ್ತಾ ಇದೆ. ನೀವು ಯಾವ ರೀತಿ ಇವರ ಹಿಂದೆ ಹೋಗ್ತಾ ಇದ್ರೋ, ಪ್ರೀತಿಯ ಹಿಂದೆ ಹೋಗ್ತಾ ಇದ್ರೋ, ಅದೇ ರೀತಿ ಈ ಪರ್ಸನ್ ನಿಮ್ಮ ಪ್ರೀತಿಯಲ್ಲಿ ಬರುವ ರೀತಿ ಕಾಣಿಸ್ತಾ ಇದೆ. ಇವರ ಪರ್ಸ್ನಾಲಿಟಿ ನೋಡ್ತಾ ಇದ್ದರೆ, ಇವರ ಎನರ್ಜಿ ನೋಡ್ತಾ ಇದ್ದರೆ, ಅಂದರೆ ಬೇರೆಯವರನ್ನು ನಿಮ್ಮ ಜೊತೆ ಮ್ಯಾಚ್ ಮಾಡೋದಕ್ಕೆ ಇವ್ರಿಗೆ ಆಗೋದಿಲ್ಲ. ನೀವು ಕೊಟ್ಟ ಪ್ರೀತಿ ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಇವ್ರಿಗೆ ಎಲ್ಲವೂ ಅರ್ಥ ಆಗಿದೆ. ನಿಮ್ಮನ್ನು ಕಳ್ಕೊಂಡ್ರೆ ಮತ್ತೆ ಲೈಫ್ನಲ್ಲಿ ಎಲ್ಲವನ್ನೂ ಕಳ್ಕೊಳ್ಬೇಕಾಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ಕಡೆಯಿಂದ ಕಾಲ್ ಬರುವ ಸಾಧ್ಯತೆ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಮಾತನಾಡುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮನ್ನು ಚೇಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಯಾವುದೇ ರೀತಿಯಿಂದಲೂ ನಿಮ್ಮನ್ನು, ನಿಮ್ಮ ಪ್ರೀತಿಯನ್ನು ಕಳ್ಕೊಳ್ಳೋದಕ್ಕೆ ಇವರಿಗೆ ಇಷ್ಟ ಇಲ್ಲ. ನೀವು ದೂರ ಆಗೋದನ್ನು ಈ ಪರ್ಸನ್ ಸಹಿಸೋದಿಲ್ಲ. ಇವರು ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಟೇಕ್ ಮಾಡಿದರೆ, ತಪ್ಪು ಮಾಡಿದರೆ ನಿಮ್ಮ ಹತ್ರ ಸಾರಿ ಕೇಳುವ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಇನ್ನೊಂದು ಚಾನ್ಸ್ ಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಕೇಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಈ ರಿಲೇಷನ್ಶಿಪ್ ಮತ್ತೆ ರೀಕನೆಕ್ಟ್ ಆಗುವ ರೀತಿ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಕಾಲ್ ಅಥವಾ ಮೆಸೇಜ್ ಬರುವ ರೀತಿ, ಆ ರೀತಿಯ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮಗಾಗಿ ಇವರು ಆ್ಯಕ್ಷನ್ ತಗೊಳ್ಳೋ ರೀತಿ ಕಾಣಿಸ್ತಾ ಇದೆ. ರಿಯೂನಿಯನ್ ಆಗುವ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕಮಿಟೆಡ್ ಆಗಿದ್ದಾರೆ. ಅಂದರೆ ನಿಮ್ಮನ್ನು ಬಿಡೋದಕ್ಕೆ, ಗಿವ್ ಅಪ್ ಮಾಡೋದಕ್ಕೆ ಇಷ್ಟ ಇಲ್ಲ. ಇವರ ಕಡೆಯಿಂದ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಗಿಫ್ಟ್ ಅನ್ನೋದು ಬರಬಹುದು, ಅಪ್ರೋಚ್ ಅನ್ನೋದು ಬರಬಹುದು. ಈ ವ್ಯಾಲೆಂಟೈನ್ಸ್ ಡೇಗೆ ನಿಮಗೆ ಗಿಫ್ಟ್ ಕೂಡ ಈ ಪರ್ಸನ್ ಕಡೆಯಿಂದ ಸಿಗುವ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಹತ್ರ ಸಾರಿ ಕೇಳುವ, ಸರ್ಪ್ರೈಸ್ ಕೊಡುವ ಎನರ್ಜಿ ಕಾಣಿಸ್ತಾ ಇದೆ. ನೀವು ಕೂಡ ಈ ಪರ್ಸನ್ ಏನೇ ಆಗಿರಲಿ, ಎಷ್ಟೇ ಹಠ ಇರ್ಬೋದು ಇವ್ರಿಗೆ, ಎಷ್ಟೇ ಈಗೋ ತೋರಿಸಿರ್ಬೋದು, ಆ್ಯಟಿಟ್ಯೂಡ್ ತೋರಿಸಿರ್ಬೋದು, ಬಟ್ ಏನೇ ಆಗಿದ್ರೂ ಕೂಡ ನಿಮಗೂ ಕೂಡ ಇವರನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವರಿಂದ ದೂರ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮಗೂ ಕೂಡ ಈ ಪರ್ಸನ್ ನೆನಪು ಅನ್ನೋದು ತುಂಬ ಕಾಡ್ತಾ ಇದೆ. ಇವರನ್ನು ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಈಕ್ವಲ್ ಲವ್ ಅಂತ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.